ಸ್ನೇಹಿತರೆ ನಮಸ್ಕಾರ. ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ಕಾರ್ತಿಕ್. ಬಿಡದಿಯನ್ನ ಬಿಡೋದಿಲ್ಲ ಅಂತ ರೈತರು ಹೇಳ್ತಾ ಇದ್ದಾರೆ. ಟೌನ್ಶಿಪ್ ಅನ್ನ ಮಾಡಿಯೇ ತೀರ್ತೇನೆ ಅನ್ನುವಂಥ ಮಾತನ್ನ ಸಿಎಂ ಡಿ.ಕೆ. ಶಿವಕುಮಾರ್ ಹೇಳ್ತಾ ಇದ್ದಾರೆ. ಟೌನ್ಶಿಪ್ ವಿರೋಧಿಸಿ ರೈತರು ಮಾಡ್ತಿರುವಂತಹ ಹೋರಾಟಕ್ಕೆ ನಮ್ಮ ಬೆಂಬಲ ಯಾವತ್ತೂ ಇರುತ್ತೆ ಅನ್ನುವಂಥ ಮಾತನ್ನ ಕುಮಾರಸ್ವಾಮಿ ಮತ್ತು ಜೆಡಿಎಸ್ ನಾಯಕರು ಹೇಳ್ತಾ ಇದ್ದಾರೆ. ಹಾಗಾದ್ರೆ ಈ ಒಂದು ಟೌನ್ಶಿಪ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಪ್ರಸ್ತುತ ಯಾವ ರೀತಿಯಾಗಿ ಸನ್ನಿವೇಶಗಳಿದಾವೆ ಅನ್ನೋದನ್ನ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಬಿಡದಿ ಟೌನ್ಶಿಪ್ ಅನ್ನ ಆರಂಭ ಮಾಡಿದ್ದು ಕುಮಾರಸ್ವಾಮಿ ಅವರು. ಇದೇ ವಿಚಾರವನ್ನ ಪದೇ ಪದೇ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಪ್ರಸ್ತಾಪ ಮಾಡ್ತಿದ್ದಾರೆ. ಕುಮಾರಸ್ವಾಮಿ ಅವರ ಕೂಸನ್ನ ನಾನೀಗ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೇನೆ ಅನ್ನುವಂಥ ರೀತಿಯಲ್ಲಿ ಅವರು ಹೇಳಿಕೆಯನ್ನು ಕೊಡ್ತಿದ್ದಾರೆ. ಆದರೆ ಇತ್ತೀಚೆಗೆ ಡಿ.ಕೆ. ಶಿವಕುಮಾರ್ ಅವರು ಕುಮಾರಸ್ವಾಮಿ ಅವರಿಗೆ ಒಂದು ಪತ್ರದ ಮುಖೇನವಾಗಿ ಬಹಿರಂಗ ಚರ್ಚೆಗೆ ಆಹ್ವಾನವನ್ನು ಮಾಡಿದ್ರು. ಅದು ಬಹಿರಂಗ ಚರ್ಚೆ ಅಂದ್ರೆ ವಿಧಾನಸೌಧದಲ್ಲಿ ಒಂದು ಚರ್ಚೆಯನ್ನು ಮಾಡೋಣ, ನಿಮ್ಮ ಜೊತೆಗೆ 5 ಜನರನ್ನ ಕರೆದುಕೊಂಡು ಬನ್ನಿ ಅನ್ನುವಂಥ ರೀತಿಯಲ್ಲಿ ಪತ್ರವನ್ನು ಬರೆದಿದ್ರು. ಅದಕ್ಕೆ ಪ್ರತಿಯಾಗಿ ಕುಮಾರಸ್ವಾಮಿ ಅವರು ಪತ್ರವನ್ನು ಬರೆದು ವಿಧಾನಸೌಧದ 4 ಗೋಡೆಯ ಒಳಗೆ ಚರ್ಚೆ ಆಗೋದು ಬೇಡ, ಬಿಡದಿಯ ಬೈರಮಂಗಲ ಏನಿದೆ ಆ ಒಂದು ಬೈರಮಂಗಲದಲ್ಲಿಯೇ ಚರ್ಚೆ ಆಗಲಿ. 26ನೇ ತಾರೀಕು ನೀವು ಆಹ್ವಾನವನ್ನು ಕೊಟ್ಟಿದ್ರಿ, ಅದರ ಬದಲಾಗಿ 27ನೇ ತಾರೀಕು ನಾನು ನಿಮಗೆ ಆ ಒಂದು ಬಹಿರಂಗ ಚರ್ಚೆಗೆ ಸಿದ್ಧನಿದ್ದೇನೆ ಅನ್ನುವಂಥ ಮಾತನ್ನು ಹೇಳಿದ್ರು. ಇವತ್ತು ಜೂನ್ 26 ವಿಧಾನಸೌಧದಲ್ಲಿ ಸಿಎಂ ಡಿ.ಕೆ. ಶಿವಕುಮಾರ್ ಅವರ 2 ಸಭೆಯೂ ಕೂಡ ಇದೆ. ಬಹುತೇಕವಾಗಿ ವಿಧಾನಸೌಧದಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಇವತ್ತು ಸಂಜೆವರೆಗೂ ಕೂಡ ಇರಬಹುದು. ಅಂದ್ರೆ ಕುಮಾರಸ್ವಾಮಿ ಅವ್ರಿಗೆ ಅವರು ವೇಟ್ ಮಾಡ್ತಾ ಇರಬಹುದು, ಕಾಯ್ತಾ ಇರಬಹುದು. ಆದರೆ ಕುಮಾರಸ್ವಾಮಿ ಅವರು ಈಗಾಗಲೇ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಪೂರ್ವ ನಿಗದಿಯಾಗಿರುವಂತಹ ಕಾರ್ಯಕ್ರಮ ಇದೆ ನನಗೆ ಜೂನ್ 26ನೇ ತಾರೀಕು, ಆ ಒಂದು ದಿನ ನನಗೆ ಸಾಧ್ಯ ಆಗೋದಿಲ್ಲ. ಅದರ ಬದಲಾಗಿ 27ನೇ ತಾರೀಕು ಬೈರಮಂಗಲದಲ್ಲಿಯೇ ಈ ಒಂದು ಚರ್ಚೆಯನ್ನು ಮಾಡೋಣ ಅನ್ನುವಂಥ ರೀತಿಯಲ್ಲಿ ಪತ್ರವನ್ನು ಕೂಡ ಬರೆದಿದ್ರು. ಅದು ಅವರ ಸ್ಪಷ್ಟನೆಯೂ ಕೂಡ ಆಗಿತ್ತು. ಇಲ್ಲಿ ಪ್ರಮುಖವಾಗಿ ನಾವು ಗಮನಿಸಬೇಕು, ಇತ್ತೀಚೆಗೆ ಬಿಡದಿಯಲ್ಲಿ ಒಂದು ಪ್ರತಿಭಟನೆಯ ರ್ಯಾಲಿಯನ್ನ ಜೆಡಿಎಸ್ ಹಮ್ಮಿಕೊಳ್ಳುತ್ತೆ. ಆ ಒಂದು ರ್ಯಾಲಿಯಲ್ಲಿ ಬಹುತೇಕವಾಗಿ ಆ ಭಾಗದ ರೈತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗಿಯೂ ಕೂಡ ಆಗಿರ್ತಾರೆ. ಇದರಿಂದ ಜೆಡಿಎಸ್ಗೂ ಕೂಡ ಒಂದು ಮನದಟ್ಟಾಗಿದೆ. ಈ ಒಂದು ಯೋಜನೆಯನ್ನ ಹೆಚ್ಚಿನ ಪ್ರಮಾಣದಲ್ಲಿ ರೈತರು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅನ್ನುವಂಥದ್ದು. ಈ ಕಾರಣಕ್ಕಾಗಿ ಈ ಒಂದು ಹೋರಾಟವನ್ನ ರಾಜಕೀಯವಾಗಿ ಲಾಭವನ್ನು ಕೂಡ ಪಡೆದುಕೊಳ್ಬಹುದು ಅನ್ನುವಂಥ ಲೆಕ್ಕಾಚಾರವನ್ನು ಹಾಕಿರ್ತಕ್ಕಂಥ ಕುಮಾರಸ್ವಾಮಿ ಮತ್ತು ಜೆಡಿಎಸ್ ಪಕ್ಷದ ನಾಯಕರು ಈ ಒಂದು ಟೌನ್ಶಿಪ್ ವಿಚಾರವನ್ನ ಇನ್ನಷ್ಟು ವ್ಯಾಪಕವಾಗಿ ಪ್ರತಿಭಟನೆ ಆಗುವ ರೀತಿಯಲ್ಲಿ ನೋಡ್ಕೊಳ್ಳೋದಕ್ಕೆ ಒಂದಿಷ್ಟು ತಂತ್ರಗಾರಿಕೆಯನ್ನು ಕೂಡ ಮಾಡ್ತಿದ್ದಾರೆ. ಅದರ ಭಾಗವಾಗಿಯೇ ಕುಮಾರಸ್ವಾಮಿ ಅವರಿಗೆ ಡಿ.ಕೆ. ಶಿವಕುಮಾರ್ ಅವರು ಚರ್ಚೆಗೆ ಬರೋದಕ್ಕೆ ಆಹ್ವಾನ ಕೊಟ್ಟಿದ್ರಲ್ಲ, ಅದನ್ನು ಕೂಡ ಬಿಡದಿಯ ಕಡೆಗೆ ತಿರುಗಿಸುವಂತ ಕೆಲಸವನ್ನು ಕುಮಾರಸ್ವಾಮಿ ಅವರು ಮಾಡಿದ್ರು. ಈಗ ಇನ್ನೂ ಒಂದು ವಿಚಾರವನ್ನ ಕುಮಾರಸ್ವಾಮಿ ಅವರು ಬಹಿರಂಗವಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಾಳೆ ಸಿಎಂ ಡಿ.ಕೆ. ಶಿವಕುಮಾರ್ ಅವರಿಗೆ ನಾನು ಬರ್ತೇನೆ ಚರ್ಚೆಗೆ ಅನ್ನುವಂಥ ಮಾತನ್ನ ಹೇಳಿದ್ದೆ. ಅದರ ಕಾರಣಕ್ಕೆ ನಾನು ನಾಳೆ ಬೈರಮಂಗಲದಲ್ಲಿಯೇ ನಾಳೆ ಮಧ್ಯಾಹ್ನದವರೆಗೂ ಕೂಡ ಇರ್ತೇನೆ ಅನ್ನುವಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಂದ್ರೆ ಈ ಮೂಲಕವಾಗಿ ಈ ಒಂದು ಬಿಡದಿ ಟೌನ್ಶಿಪ್ ಗಲಾಟೆಗೆ ಅಥವಾ ಟೌನ್ಶಿಪ್ನ ವಿರೋಧಿ ಹೋರಾಟಕ್ಕೆ ಕುಮಾರಸ್ವಾಮಿ ಅವರು ಅಧಿಕೃತವಾಗಿ ಎಂಟ್ರಿ ಆಗ್ತಿದ್ದಾರೆ. ತಾವೇ ಖುದ್ದಾಗಿ ಬೈರಮಂಗಲದಲ್ಲಿ ನಾಳೆ ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ ಇರುವ ಮೂಲಕವಾಗಿ ರೈತರ ಪ್ರತಿಭಟನೆಯನ್ನು ಬೆಂಬಲಿಸುವುದು, ಜೊತೆಗೆ ಸಿಎಂ ಡಿ.ಕೆ. ಶಿವಕುಮಾರ್ ಅವರಿಗೆ ಚರ್ಚೆಗೆ ಆಹ್ವಾನವನ್ನು ನಾನೇನು ಕೊಟ್ಟಿದ್ನಲ್ಲ, ನಾನೇನು ಬರ್ತೇನೆ ಅಂತ ಹೇಳಿದ್ನಲ್ಲ, ಅದರ ಪ್ರತಿಯಾಗಿ ನಾನು ಅವಲಂಬಿತ ಅಲ್ಲಿ ನಾನು ಇರ್ತೇನೆ, ಆ ಒಂದು ಜಾಗದಲ್ಲಿ ನೀವು ಬರಬೇಕು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಸಂದೇಶ ಕಳಿಸುವಂತಹ ಕೆಲಸವನ್ನು ಕೂಡ ಮಾಡಿದ್ದಾರೆ. ಒಟ್ಟಾರೆಯಾಗಿ ನಾಳೆ ಏನು ಕುಮಾರಸ್ವಾಮಿ ಅವರು ಬೈರಮಂಗಲದಲ್ಲಿ ಇರ್ತಾರೆ, ಆ ಒಂದು ಸಂದರ್ಭದಲ್ಲಿ ರೈತರಿಂದ ಇನ್ನಷ್ಟು ದೊಡ್ಡ ಪ್ರಮಾಣದಲ್ಲಿ ಪ್ರತಿಭಟನೆಯೂ ಕೂಡ ಆಗಬಹುದು. ಆದರೆ ನಾಳೆ ಕುಮಾರಸ್ವಾಮಿ ಅವರು ಬೈರಮಂಗಲದಲ್ಲಿ ಇರುವಂಥ ಸಂದರ್ಭದಲ್ಲಿ ಸಿಎಂ ಆಗಿರುವಂಥ ಡಿ.ಕೆ. ಶಿವಕುಮಾರ್ ಅಲ್ಲಿ ಹೋಗ್ತಾರಾ, ಅದು ಪ್ರಶ್ನೆ ಇರುವಂಥದ್ದು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದುವರೆಗೂ ಕುಮಾರಸ್ವಾಮಿ ಅವರ ಪತ್ರಕ್ಕಾಗಿರ್ಬೋದು ಅಥವಾ ಕುಮಾರಸ್ವಾಮಿ ಅವರ ಹೇಳಿಕೆಗೆ ಆಗಿರ್ಬೋದು ಡಿ.ಕೆ. ಶಿವಕುಮಾರ್ ಅವರು ಎಲ್ಲಿಯೂ ಕೂಡ ಪ್ರತಿಕ್ರಿಯೆಯನ್ನು ಇದುವರೆಗೂ ಕೂಡ ಕೊಟ್ಟಿಲ್ಲ. ಆದರೆ ಡಿ.ಕೆ. ಶಿವಕುಮಾರ್ ಅವರು ಬಹುತೇಕ ನಾಳೆ ಬೈರಮಂಗಲಕ್ಕೆ ಹೋಗುವಂತ ಸಾಧ್ಯತೆ ಕಡಿಮೆ ಇದೆ. ಯಾಕೆಂದ್ರೆ ಅವರು ಆಹ್ವಾನ ಕೊಟ್ಟಿರೋದು ವಿಧಾನಸೌಧದಲ್ಲಿ ನಡೆಯುವಂತ ಚರ್ಚೆಗಾಗಿತ್ತು. ಆದರೆ ಆ ಒಂದು ಚರ್ಚೆಗೆ ಕುಮಾರಸ್ವಾಮಿ ಅವರು ಒಪ್ಪಿಲ್ಲ. ಅಂದ್ರೆ ಅದರ ಬದಲಾಗಿ ಅವರು ಬೈರಮಂಗಲದಲ್ಲಿಯೇ ನಾನು ಹೋರಾಟಕ್ಕೆ ಅಥವಾ ರೈತರು ಮಾಡ್ತಿರ್ತಕ್ಕಂಥ ಹೋರಾಟದ ಜಾಗದಲ್ಲಿಯೇ ನಾನು ಬಂದು ನಿಮ್ಮ ಚರ್ಚೆಯನ್ನೇ ಸಿದ್ಧನಿದ್ದೇನೆ, ನಾನು ಆ ಒಂದು ಚರ್ಚೆಯಲ್ಲಿ ಭಾಗವಹಿಸ್ತೇನೆ ಅನ್ನುವಂಥ ಹೇಳಿಕೆಯನ್ನು ಕೊಟ್ಟಿದ್ರು. ಆ ಕಾರಣಕ್ಕಾಗಿ ನಾಳೆ ಕುಮಾರಸ್ವಾಮಿ ಅವರು ಬೈರಮಂಗಲದಲ್ಲಿ ಇರುವಂಥ ಸಂದರ್ಭದಲ್ಲಿ ಡಿ.ಕೆ. ಶಿವಕುಮಾರ್ ಹೋಗ್ತಾರಾ ಇಲ್ವಾ ಅನ್ನುವಂಥದ್ದು ಒಂದು ಪ್ರಶ್ನೆ ಈಗ ಸಹಜವಾಗಿ ಇರುವಂಥದ್ದು. ಜೊತೆಗೆ ಇಲ್ಲಿ ಇನ್ನೊಂದು ವಿಚಾರವನ್ನು ಗಮನಿಸಬೇಕು. ರೈತರು ಈ ಒಂದು ಟೌನ್ಶಿಪ್ ವಿರೋಧಿ ಪ್ರತಿಭಟನೆ ಇದೆ, ಪ್ರತಿಭಟನೆಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ನಾಳೆ ಭಾಗಿಯಾಗುವಂಥ ಲಕ್ಷಣಗಳಿರುವಂಥ ಕಾರಣಕ್ಕಾಗಿ ಆ ಭಾಗದ ಪೊಲೀಸರು ಹೆಚ್ಚಿನ ಪ್ರಮಾಣದಲ್ಲಿ ಭದ್ರತೆಯನ್ನು ಕೂಡ ನಾಳೆ ವಹಿಸ್ತಾರೆ. ಜೊತೆಗೆ 144 ಸೆಕ್ಷನ್ ಅನ್ನ ಜಾರಿ ಮಾಡಿದ್ರು ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ. ಅಂದ್ರೆ ಗಲಾಟೆಗಳಾಗಬಹುದು, 2 ರಾಜಕೀಯ ಪಕ್ಷದ ನಾಯಕರು ಅಲ್ಲಿ ಬಂದಂತ ಸಂದರ್ಭದಲ್ಲಿ ಅಥವಾ ಬರುವಂತ ಸಂಭವ ಇರುವಂತ ಕಾರಣಕ್ಕಾಗಿ ಹೆಚ್ಚಿನ ಪ್ರಮಾಣದಲ್ಲಿ ಅವರವರ ಬೆಂಬಲಿಗರು ಅಥವಾ ಅವರ ಪಕ್ಷದ ಕಾರ್ಯಕರ್ತರು ಸೇರಬಹುದು ಅನ್ನುವಂತ ಒಂದು ವಿಚಾರ ಇದ್ದೇ ಇರುತ್ತೆ. ಆ ಕಾರಣಕ್ಕಾಗಿ ಆ ಪೊಲೀಸರು
144 ಸೆಕ್ಷನ್ ಅನ್ನ ಜಾರಿ ಮಾಡುವಂತ ಸಾಧ್ಯತೆಗಳು ಕೂಡ ಇರ್ತಕ್ಕಂಥದ್ದು. ಆ ಭಾಗದ ಜಿಲ್ಲಾಧಿಕಾರಿಯ ಮುಖೇನವಾಗಿ ಜಾರಿಯನ್ನ ಮಾಡಿಸಬಹುದು. ಜೊತೆಗೆ ಇನ್ನೂ ಒಂದು ವಿಚಾರ ನಾವು ಇಲ್ಲಿ ಗಮನಿಸಬೇಕು. ಈ ಒಂದು ಬಿಡದಿ ಹೋರಾಟ ಏನಿದೆಯಲ್ಲ, ಈ ಹೋರಾಟಕ್ಕೆ ಈಗ ಕುಮಾರಸ್ವಾಮಿ ಅವರು ನಾಳೆ ಅಧಿಕೃತವಾಗಿ ಎಂಟ್ರಿ ಆಗ್ತಿದ್ದಾರೆ. ಅಂದ್ರೆ ಇಷ್ಟು ದಿನಗಳ ಕಾಲ ಅವರು ರೈತರ ಪ್ರತಿಭಟನೆಗೆ ನನ್ನ ಬೆಂಬಲವಾಗಿ ನಿಲ್ತೇನೆ ಅನ್ನುವಂತ ಮಾತನ್ನು ಹೇಳ್ತಾ ಇದ್ರು. ಕೇವಲ ನಿಖಿಲ್ ಕುಮಾರಸ್ವಾಮಿ ಅವರು ಆ ಒಂದು ಸ್ಥಳಕ್ಕೆ ತೆರಳಿ ಪ್ರತಿಭಟನೆಯಲ್ಲಿ ಭಾಗಿಯೂ ಕೂಡ ಆಗ್ತಿದ್ರು. ತಾವೇ ಬೇರೆ ಬೇರೆ ರೀತಿಯಲ್ಲಿ ಪ್ರತಿಭಟನೆಯನ್ನು ಕೂಡ ಆಯೋಜನೆ ಮಾಡಿದ್ರು. ಅದು ಪಾದಯಾತ್ರೆ ಇರ್ಬೋದು ಅಥವಾ ಇನ್ನಿತರ ಬೇರೆ ಬೇರೆ ರೀತಿಯಲ್ಲಿ ಪ್ರತಿಭಟನೆಯನ್ನು ಕೂಡ ಆಯೋಜನೆಯನ್ನು ಮಾಡಿದ್ರು. ಆದರೆ ಈಗ ಕುಮಾರಸ್ವಾಮಿ ಅವರು ನಾಳೆ ಅಧಿಕೃತವಾಗಿ ಬೈರಮಂಗಲದಲ್ಲಿ ವಾಸ್ತವ್ಯ ಇರುವ ಮೂಲಕವಾಗಿ, ಅಂದ್ರೆ ಬೆಳಗಿನಿಂದ ಮಧ್ಯಾಹ್ನದವರೆಗೂ ಅಲ್ಲೇ ಅವರು ಉಳ್ಕೊಳ್ತಾರೆ. ಅಲ್ಲಿ ರೈತರೊಂದಿಗೆ ಪ್ರತಿಭಟನೆಯಲ್ಲಿ ಕೂಡ ಭಾಗಿಯಾಗ್ತಾರೆ. ಜೊತೆಗೆ ಸಿಎಂ ಆಗಿರುವಂತಹ ಡಿ ಕೆ ಶಿವಕುಮಾರ್ ಅವರ ಚರ್ಚೆಗೆ ತಾನು ಸಿದ್ಧನಿದ್ದೇನೆ ಅನ್ನುವಂಥ ಸಂದೇಶವನ್ನ ಕಳಿಸುವ ಕೆಲಸವನ್ನು ಮಾಡ್ತಾರೆ. ಈ ಮೂಲಕವಾಗಿ ಕುಮಾರಸ್ವಾಮಿ ಅವರ ಎಂಟ್ರಿಯೂ ಕೂಡ ಆದಂತಾಗಿದೆ. ಇದಕ್ಕೂ ಮುಂದೆ ಒಂದು ಹೆಜ್ಜೆಯನ್ನ ಜೆಡಿಎಸ್ ಪಕ್ಷ ಹೋಗುತ್ತೆ ಅಂತ ಹೇಳಲಾಗ್ತದೆ. ಜೆಡಿಎಸ್ನ ವರಿಷ್ಠರಾಗಿರುವಂತಹ ದೇವೇಗೌಡರು ಬಿಡದಿ ಟೌನ್ಶಿಪ್ ವಿರೋಧಿ ಹೋರಾಟಕ್ಕೆ ಅವರು ಕೂಡ ಧುಮುಕ್ತಾರೆ ಅನ್ನುವಂಥದ್ದು ಈಗ ಜೆಡಿಎಸ್ನಲ್ಲಿ ಚರ್ಚಿತ ವಿಷಯ ಆಗಿದೆ. ಬಹುತೇಕವಾಗಿ ಮುಂದಿನ ವಾರದೊಳಗೆ ಜೆಡಿಎಸ್ನ ವರಿಷ್ಠರಾಗಿರುವಂತಹ ಮಾಜಿ ಪ್ರಧಾನಿ ದೇವೇಗೌಡ ಅವರು ಬಿಡದಿ ಟೌನ್ಶಿಪ್ ವಿರೋಧಿ ಹೋರಾಟದಲ್ಲಿ ಖುದ್ದಾಗಿ ಆ ಭಾಗದ ರೈತರೊಂದಿಗೆ ಪಾಲ್ಗೊಳ್ತಾರೆ ಅನ್ನುವಂಥದ್ದು ಕೂಡ ಈಗಿದೆ ಈ ಮಾಹಿತಿ. ಅಂದ್ರೆ ಎಲ್ಲೋ ಒಂದು ಕಡೆ ಈ ಒಂದು ಟೌನ್ಶಿಪ್ ವಿರೋಧಿ ಹೋರಾಟವನ್ನ ಜೆಡಿಎಸ್ ಪಕ್ಷ ರಾಜಕೀಯವಾಗಿ ಅಸ್ತ್ರವಾಗಿ ಬಳಕೆಯನ್ನ ಮಾಡ್ಕೊಳ್ತಾ ಇದೆ. ಅವರಿಗೆ ಸ್ಪಷ್ಟವಾಗಿ ಗೊತ್ತಿದೆ, ಇದರಿಂದ ನಮಗೆ ಮತ್ತು ನಮ್ಮ ಪಕ್ಷಕ್ಕೆ ಬಹಳ ಲಾಭ ಆಗತ್ತೆ ಅನ್ನುವಂಥ ಲೆಕ್ಕಾಚಾರನ ಜೆಡಿಎಸ್ ಪಕ್ಷ ಹಾಕೊಂಡಿದೆ, ಜೆಡಿಎಸ್ನ ನಾಯಕರು ಹಾಕೊಂಡಿದ್ದಾರೆ. ಒಟ್ಟಾರೆಯಾಗಿ ಬಿಡದಿಯನ್ನ ಬಿಡೋದಿಲ್ಲ ಅನ್ನುವಂಥ ಮಾತನ್ನ ಆ ಭಾಗದ ರೈತರು ಹೇಳ್ತಾ ಇದ್ದಾರೆ. ಬಹುತೇಕ ರೈತರು ಇದಕ್ಕೆ ವಿರೋಧ ಇದ್ದಾರೆ ಅನ್ನುವಂಥ ಮಾತನ್ನ ಕುಮಾರಸ್ವಾಮಿ ಮತ್ತು ಜೆಡಿಎಸ್ ಪಕ್ಷ ಹೇಳ್ತಾ ಇದೆ. ಆದರೆ ಕಾಂಗ್ರೆಸ್ ಮತ್ತು ಡಿ ಕೆ ಶಿವಕುಮಾರ್ ಅವರು ಆಪ್ತರು, ಹಾಗೆ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾ ಇರುವಂಥದ್ದು 80% ರೈತರು ಬಿಡದಿ ಟೌನ್ಶಿಪ್ ಅನ್ನ ಬೆಂಬಲಿಸ್ತಾ ಇದ್ದಾರೆ, ಭೂಮಿಯನ್ನು ಕೊಡೋದಕ್ಕೆ ಒಪ್ಕೊಂಡಿದ್ದಾರೆ, ಅವ್ರಿಗೆ ತಕ್ಕನಾಗಿರುವಂತಹ ಹಣವನ್ನ ನಾವು ಕೊಡ್ತಾ ಇದ್ದೇವೆ ಅನ್ನುವಂಥ ಮಾತನ್ನ ಹೇಳ್ತಾ ಇದ್ದಾರೆ. ಒಟ್ಟಾರೆಯಾಗಿ ಈ ಒಂದು ಹೋರಾಟದ ಸ್ವರೂಪ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ಹೋಗುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಈಗಾಗಲೇ ದೇವನಹಳ್ಳಿಯಲ್ಲಿಯೂ ಕೂಡ ಇದೇ ರೀತಿಯ ಹೋರಾಟವನ್ನ ರೈತರು ಮಾಡಿದ್ರು. ಅಂದು ಸಿಎಂ ಆಗಿದ್ದಂತ ಸಿದ್ದರಾಮಯ್ಯನವರು ರೈತರ ವ್ಯಾಪಕ ಪ್ರತಿರೋಧದ ಕಾರಣಕ್ಕಾಗಿ ಆ ಯೋಜನೆಯನ್ನ ಕೈಬಿಟ್ಟಿದ್ರು. ಆ ರೀತಿಯ ನಿರ್ಧಾರವನ್ನ ಡಿ ಕೆ ಶಿವಕುಮಾರ್ ಅವರು ಏನಾದ್ರು ತೆಗೆದುಕೊಳ್ತಾರಾ ಅಥವಾ ಆ ರೀತಿಯ ನಿರ್ಧಾರವನ್ನ ಕಾಂಗ್ರೆಸ್ ನೇತೃತ್ವದ ಡಿ ಕೆ ಶಿವಕುಮಾರ್ ಅವರ ಸಿಎಂ ಆಗಿರುವಂತಹ ಸಂದರ್ಭದಲ್ಲಿ ಈ ನಿರ್ಧಾರವನ್ನು ತೆಗೆದುಕೊಂಡು ಯೋಜನೆಯನ್ನ ಕೈಬಿಟ್ರೆ ಅದು ಜೆಡಿಎಸ್ ಪಕ್ಷಕ್ಕೆ ನೇರವಾಗಿ ಲಾಭ ಆಗಬಹುದು ಅನ್ನುವಂತ ಲೆಕ್ಕಾಚಾರವೂ ಕೂಡ ಇದೆ. ಆ ಕಾರಣಕ್ಕಾಗಿ ಇದನ್ನ ವಿಳಂಬ ಮಾಡ್ತಾರಾ ಅಥವಾ ಅಂದುಕೊಂಡಂತೆ ಈಗಾಗಲೇ ಬಹಿರಂಗವಾಗಿ ಹೇಳ್ತಾ ಇರುವಂತೆ ಡಿ ಕೆ ಶಿವಕುಮಾರ್ ಅವರು ಎಲ್ಲಾ ಪ್ರತಿರೋಧದ ನಡುವೆಯೂ ಕೂಡ ಈ ಟೌನ್ಶಿಪ್ ಯೋಜನೆಯನ್ನ ಮುಂದುವರಿಸ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಒಟ್ಟಾರೆಯಾಗಿ ನಾಳೆ ಬೈರಮಂಗಲದಲ್ಲಿ ಕುಮಾರಸ್ವಾಮಿ ಮತ್ತು ಡಿ ಕೆ ಶಿವಕುಮಾರ್ ಅವರ ನಡುವೆ ಮುಖಾಮುಖಿ ಚರ್ಚೆ ಆಗತ್ತಾ, ಅಲ್ಲೇನಾದ್ರೂ ಚರ್ಚೆಗೆ ಡಿ ಕೆ ಶಿವಕುಮಾರ್ ಅವರು ಕೂಡ ಹೋಗ್ತಾರೆ ಅನ್ನುವಂಥದ್ದು ಸಹಜವಾಗಿರುವಂತಹ ಪ್ರಶ್ನೆಯಾಗಿದೆ. ಕ್ಯಾಮರಾ ಪರ್ಸನ್ ಯೋಗೇಶ್ವರ ಜೊತೆ ಕಾರ್ತಿಕ್, ನ್ಯೂಸ್ 18 ಕನ್ನಡ, ಬೆಂಗಳೂರು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.